ಸಮಸ್ತ ಎಲ್ಲ ಮುಳುಬಾಗಿಲ ಜನತೆಗೆ ನಮಸ್ಕರಿಸುತ್ತಾ, ಏನು ಕಳೆದ 3 ದುರ್ಘಟನೆಗಳು ಮುಳುಬಾಗಿಲ ತಾಲೂಕಲ್ಲಿ ನಡೆದಿದೆ. ಒಂದು, ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ರಾಜಶೇಖರ್ ಒಂದು ಹೃದಯಾಘಾತದಿಂದ ಮರಣ ಹೊಂದಿದ್ದು. ಇದಾದ ನಂತರ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ನೀರು ಪಾಲಾಗಿರ್ತಕ್ಕಂಥ ದುರ್ಘಟನೆ ಅದಾಗಿದೆ. ಇನ್ನು 3 ದಿವಸಕ್ಕೆ ಏನು ಬಡವರು ಕೂಲಿ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಟೆಂಪೋ ಇದು ಮೇಲೆ ಹರಿದುಕೊಂಡೋಗಿ 5 ಜನ ದುರ್ಮರಣ ಆಗಿದ್ದು. ಬಹುಶಃ ಇದೇ ವಾರದಲ್ಲಿ 10 ಜನ ನನ್ನ ಮುಳಬಾಗಿಲು ತಾಲೂಕಿನ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥದ್ದಕ್ಕೆ ಸಂತಾಪ ಸೂಚನೆ ಮಾಡ್ತೀನಿ. ಈ 10 ಜನ ಫ್ಯಾಮ್ಲಿಗೆ ಭಗವಂತ ನೋವು ಬರ್ಸತಕ್ಕಂಥ ಶಕ್ತಿ ಕೊಡಲಿ. ಈಗಾಗಲೇ ಗುಡುಪಲ್ಲಿ ಪಂಚಾಯತಿ ಏನು ಒಡ್ಡಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಈಗಾಗಲೇ ಸಿ ಎಂ ಗಮನಕ್ಕೆ ತಂದು ಈಗಾಗಲೇ ಪರಿಹಾರ ಘೋಷಣೆಯನ್ನು ಒಂದು 2 ಲಕ್ಷ ರೂಪಾಯಿನ ಘೋಷಣೆ ಮಾಡಲಾಗಿದೆ ನಿನ್ನೆ. ಅದು ಬಹುಶಃ ಮಂಗಳವಾರ ಅಥವಾ ಬುಧವಾರ ಚೆಕ್ ತೊಗೊಂಬರ್ತೀನಿ. ಅದು ಚೆಕ್ ತೊಗೊಂಡು ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು, ನಾಗನಹಳ್ಳಿ ಭೇಟಿ ಕೊಟ್ಟು, ಕೋಡಂಕುಂಟೆ ನಾಗನಹಳ್ಳಿ ಆಗಿರ್ತಕ್ಕಂಥ ಏನು ಘಟನೆ ಆಗಿದೆ ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ, ಗೌರ್ಮೆಂಟಿಂದ ಆಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತಾಯಿದ್ವಿ. ಈಗಾಗಲೇ ನನಗೆ ಸೆಷನ್ ಲಾಸ್ಟ್ ದಿವಸ ಇರೋದ್ರಿಂದ ನನಗೆ ತುಂಬ ಅರ್ಜೆಂಟ್ ಇರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ. ಎಲ್ಲ ನಮ್ಮ ಲೀಡ್ರನ್ನ ಕಳಿಸಿ ಏನು ಅಂತ್ಯಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಏನು ಸೌಲಭ್ಯಗಳನ್ನು ಅಲ್ಲಿಂದ ನಮ್ಮ ಲೀಡರ್ಸ್ ನಾಯಕರು ಮಾಡಿದ್ದಾರೆ, ಅವ್ರಿಗೆ ಶ್ಲಾಘನೆ ಮಾಡ್ತೀನಿ. ಖಂಡಿತವಾಗ್ಲೂ ಬುಧವಾರ ಅಥವಾ ಗುರುವಾರ ನಾನು ಎಲ್ಲರ ಮನೆಗೆ ಭೇಟಿ ಕೊಟ್ಟು ಪರಿಹಾರ ಬಂದಿರತಕ್ಕಂಥ ನಿಧಿಯನ್ನು ತೊಗೊಂಡೋಗಿ ಅವರಿಗೆ ಕೊಟ್ಟು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ. ಈಗಾಗಲೇ ನಾನು ಕೂಡ ರಾತ್ರಿ ಸ್ವಾಮಿಗಳನ್ನ ವಿಚಾರಿಸಿದೆ, ಸುಮಾರು ಸ್ವಾಮಿಗಳನ್ನ ವಿಚಾರಿಸಿದೆ. ಏನು ಈ ಥರ ಆಗ್ತಾಯಿದೆ ಘಟನೆಗೆ ಮುಂದೊಂದು ದಿವಸ ಪ್ಲ್ಯಾನ್ ಮಾಡಿ ನನ್ನ ತಾಲೂಕು ಜನತೆಗೆ ಶಾಂತಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಒಂದು ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಸ್ವಾಮಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ನಾನು ಕೇಳಿಕೊಂಡು ಮುಂದಿನ ದಿವಸ ಇಡೀ 24, 25, 25ನೇ ಇದರಲ್ಲಿ ವರ್ಷಕ್ಕೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕು ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿಕ್ಕೆ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ನಾನೊಂದು ಏರ್ಪಾಡು ಮಾಡ್ತಿದ್ದೀನಿ. ಮಾಧ್ಯಮ ಮುಖಾಂತರವಾಗಿ ಮನೆಗೆ ಬರೋಕ್ಕಾಗಲಿಲ್ಲ, ಖಂಡಿತವಾಗ್ಲೂ ಬುಧವಾರ ಗುರುವಾರ ಅಂತ ಬರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆ ನೋವನ್ನು ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ತಾಲೂಕು ಒಳ್ಳೇದಾಗಲಿ ಅಂತ ಅದನ್ನು ಯಾವ ಡೇಟ್ ಇವಾಗ ಏನೋ ಇದಿದೆ ಅಂತ ಏನೋ ಧನುರ್ಮಾಸ ಇದಾದಮೇಲೆ ದೊಡ್ಡ ಮಟ್ಟದಲ್ಲಿ ನಿಮ್ಗೆಲ್ರಿಗೂ ಇಂಟಿಮೇಟ್ ಮಾಡ್ತೀನಿ. ದೊಡ್ಡ ಮಟ್ಟದಲ್ಲಿ ಒಂದು ಮೃತ್ಯುಂಜಯ ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ಲಿಕ್ಕೆ ಒಳ್ಳೇದು ಮಾಡ್ತೀನಿ. ಆಯ್ತಲ್ಲ. ಇದಾದ ನಂತರ ಇವತ್ತು ಪತ್ರಿಕೆಗೋಷ್ಠಿ ಕರೆದು ವಿಚಾರ ಏನಂತಂದರೆ, ಈಗಾಗಲೇ ಸುಮಾರು 6 ವರ್ಷಗಳಿಂದ 7 ವರ್ಷಗಳಿಂದ ಏನು ನನ್ನ ಮುಳಬಾಗಿಲು ತಾಲೂಕಿನ ತಾಯಂದಿರಿಗೆ ಓಂ ಶಕ್ತಿ ಪ್ರವಾಸವನ್ನು ನಾನು ಕೈಗೊಳ್ತಾ ಇದ್ದೆ. ನಾನು ಅವರಿಗೆ ಮಾತು ಕೊಟ್ಟಿದ್ದೆ, ಖಂಡಿತವಾಗ್ಲೂ ಪ್ರತಿ ವರ್ಷ ಕೂಡ ಏನು ಓಂ ಶಕ್ತಿಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೆ. ಸೊ ಅದರಂತೆ ಇವತ್ತಿನ ಮಾಧ್ಯಮ ಮುಖಾಂತರವಾಗಿ ಎಲ್ಲ ಓಂ ಶಕ್ತಿದಾರರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನಂತಂದರೆ, ಒಂದು ಸಿಸ್ಟಮ್ನ ಚೇಂಜ್ ಮಾಡಿ ಲಾಸ್ಟಲ್ಲಿ ಆಗಿರ್ತಕ್ಕಂಥ ಏನಾಗಿರ್ತಕ್ಕಂಥ ಮಿಸ್ಯೂಸ್ನ ಸರಿಪಡಿಸಿ ನಾಳೆಯಿಂದ ಏನಾಗಬೇಕು ಅನ್ನೋದನ್ನು ನಾವೆಲ್ಲ ಲೀಡರ್ಸು ಕೂತ್ ಮಾತಾಡಿ ಬೆಳಗ್ಗೆಯಿಂದ ನಾವು ಮಾತಾಡ್ಕೊಂಡಿದ್ವಿ. ಅದರಿಂದ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇವತ್ತು ಮಾಧ್ಯಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ಜನವರಿ 1ನೇ ತಾರೀಕಿಂದ ಜನವರಿ 8ನೇ ತಾರೀಕುವರೆಗೂ 8 ದಿವಸಗಳ ಕಾಲ ನಾವು ಬಸ್ಸುಗಳನ್ನ ಕಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಸೊ ಅದರಿಂದ 8 ದಿವಸಗಳ ಕಾಲ ಯಾವ ಊರಿಂದ ಬೇಕಾದರೂ ಪ್ರವಾಸವನ್ನು ಹೋಗ್ಬೋದು. ಸೊ ಆದರೆ ಒಂದು ಕಂಡೀಷನ್ ಏನಂತಂದರೆ, ಇದೇ ತಿಂಗಳು 28ನೇ ತಾರೀಕು ಒಳಗಡೆ 27ನೇ ತಾರೀಕು ಒಳಗಡೆ ನೀವು ಯಾವ ಊರಿಂದ ಹೋಗಬೇಕು ಅನ್ನೋದನ್ನ ನಮಗೆ ನೋಂದಾಯಿಸ್ಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ, ಫ್ರೀ ಅಂದಿದ ತಕ್ಷಣ ಏನು ಮಾಡ್ತಾರೆ, ನಾಳೆ ಹೋಗ್ಬೇಕಾದ್ರೆ ಇವತ್ತು 3 ಬಸ್ ಬೇಕು ಅಂತ ಹೇಳ್ತಾರೆ. ಇದೇನಾಗಿದೆ, ಮಕ್ಕಳಿಗೆ ಎಕ್ಸಾಮ್ ಟೈಮ್, ಇದು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ. ಅದರಿಂದ ಲಾಸ್ಟ್ SFS ಅವ್ರು ಕೂಡ ನನ್ನ ಮೇಲೆ ವಿರೋಧವಾಗಿ ಗಲಾಟೆ ಮಾಡಿದ್ರು, ಬಸ್ಸಲ್ಲೆಲ್ಲ ಕಳಿಸ್ಬಿಟ್ಟಿದ್ದೀರಂತ. ಸೊ ಅದ್ರ ಪರವಾಗಿ ನಾನು DC ಮತ್ತು ನಮ್ಮ ಇಲ್ಲಿ ಶಾಖಾ ವ್ಯವಸ್ಥಾಪಕರ ಹತ್ರ ಮೀಟಿಂಗ್ ಮಾಡಿ ನನ್ನ ಹತ್ರ ಎಲ್ಲ ಅಗ್ರಿಮೆಂಟ್ ಮಾಡಿ, ಸೊ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ನಮ್ಗೆ ಎಷ್ಟು ಬಸ್ಸು, 1ನೇ ತಾರೀಕು ಎಷ್ಟು ಬಸ್ಸು, 2ನೇ ತಾರೀಕು ಎಷ್ಟು ಬಸ್ಸು, 3ನೇ ತಾರೀಕು ಎಷ್ಟು ಬಸ್ಸು ಅಂತಂದರೆ, ಸೊ ಖಂಡಿತವಾಗ್ಲೂ ಆ ಬಸ್ಗಳನ್ನ ಕಳ್ಸೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದೇನಪ್ಪ ಅಂತಂದರೆ, ಖಂಡಿತವಾಗ್ಲೂ ಅದು ಯಾರೇ ಆಗಿರ್ಬೋದು, ಹೆಂಗೆ ಇರ್ಬೋದು. ಸೊ ಸಡನ್ಲಿ ಫೋನ್ ಮಾಡಿ ಬೆಳಗ್ಗೆ ಬಸ್ ಬೇಕು ಅಂತ ನಮ್ಮ ಕೈಲಿ ವ್ಯವಸ್ಥೆ ಮಾಡಲಿಕ್ಕೆ
ಆಗೋದಿಲ್ಲ. ಈ ಕಡೆ ನನ್ನ ಮಕ್ಕಳನ್ನು ನೋಡ್ಬೇಕಾಗುತ್ತೆ, ಈ ಕಡೆ ನಿಮ್ಮನ್ನು ನೋಡ್ಬೇಕಾಗುತ್ತೆ. ಅದಕ್ಕೆ 27ನೇ ತಾರೀಕೆ ಲಾಸ್ಟ್ ಆಗುತ್ತೆ ಬುಕ್ಕಿಂಗು. 27ನೇ ತಾರೀಕು ಒಳಗಡೆ ಎಲ್ಲ ನನ್ನ ಏನು ಓಂ ಶಕ್ತಿ ನನ್ನ ತಾಯಿಂದಿರು ದಯವಿಟ್ಟು ನಮ್ಮ ರಘುಪತ್ ರೆಡ್ಡಿ ಅವ್ರ ಹತ್ರ ಫೋನ್ ಮಾಡಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇವತ್ತು ಕಂಡೀಷನ್ ಏನಂತಂದರೆ ದಯವಿಟ್ಟು ಯಾರು ಸಮುದ್ರಕ್ಕೆ ಸರಿ ಹೋಗುವಂತಿಲ್ಲ, ಯಾವ ಭಕ್ತಾದಿಗಳು ಕೂಡ ಸಮುದ್ರಕ್ಕೆ ಹೋಗುವಂತಿಲ್ಲ. ಸೊ ಅದರಿಂದ ನೇರವಾಗಿ ನೇರ ಬರಬೇಕಾಗುತ್ತೆ. ಯಾಕಂದರೆ ವಾಯುಭಾರ ಕುಸಿದಿಂದ ಅಲೆಗಳು ಸ್ವಲ್ಪ ದೂರ ಹೆಚ್ಚಾಗಿ ಬರ್ತಾ ಇದೆ. ಡಿ ಸಿ ಅವ್ರ ಪರ್ಮಿಷನ್ ಕೂಡ ನಾನು ಕೂತಿದ್ರು. ನಾನು ಈಗ ಬೆಳಗ್ಗೆ ಡಿ ಸಿ ಹತ್ರ ಮೀಟ್ ಮಾಡಿ ಬಂದು ಪರ್ಮಿಷನ್ ತೊಗೊಂಡು ಬರ್ತಾ ಇದ್ದೀನಿ. ಸೊ ಅದರಿಂದ ದಯವಿಟ್ಟು ಎಲ್ಲ ಭಕ್ತಾದಿಗಳು ನೇರ ನೀವು ತಾಯಿ ದರ್ಶನ ಮಾಡಿಕೊಂಡು ಓಂ ಶಕ್ತಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಾಗುತ್ತೆ. ಬೆಳಗ್ಗೆ ಬಿಟ್ರೆ ರಾತ್ರಿ ಮತ್ತೆ ಮಿಡ್ ನೈಟ್ ಒಳಗಡೆ ನೀವು ವಾಪಸ್ ಬರಬೇಕಾಗುತ್ತೆ. ಸೊ ಒಂದು ದಿವಸ ಪ್ರವಾಸವನ್ನು ನಾವು ಮಾಡ್ತಾ ಇದ್ವಿ. ನೀವು ಎಷ್ಟೇ ಬಸ್ ಕೇಳಿದ್ರು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ಆದರೆ ದಯವಿಟ್ಟು ಈ ಬಸ್ಸನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲಾಸ್ಟ್ ವರ್ಷ ಆಗಿರ್ತಕ್ಕಂಥ ಘಟನೆಗಳನ್ನ ಮರುಕಳಿಸೋದು ಬೇಡ. ಶ್ರೀನಿವಾಸಪುರದಿಂದ ನೆಂಟರು ಕಳ್ಸ್ಕೊಳ್ಳೋದು, ವಿಕೋಟಿಂದ ನೆಂಟರು ಕಳ್ಸ್ಕೊಳ್ಳೋದು, ಬಂಗಾರಪೇಟೆಯಿಂದ ನೆಂಟರು ಕಳ್ಸ್ಕೊಳ್ಳೋದು, ಆಂಧ್ರದಿಂದ ನೆಂಟರು ಕಳ್ಸ್ಕೊಳ್ಳೋದು, ಇಲ್ಲಿಂದ ಹೋಗತಕ್ಕಂಥ ಕಾರ್ಯಕ್ರಮ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಅದಂದ್ರೆ ನಾನೊಂದು ಮಾಡಿದ್ರೆ ನೀವೊಂದು ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಇದು ಓಂ ಶಕ್ತಿಗೆ, ಆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ನಾವೆಲ್ಲ ಮಾಡಬೇಕಾಗುತ್ತೆ. ಅದರಿಂದ ನೀವೆಷ್ಟೇ ಬಸ್ಸುಗಳು ಕೇಳಿದ್ರು ಕೂಡ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದರೆ 1ನೇ ತಾರೀಕಿಂದ 8ನೇ ತಾರೀಕು ನೀವು ಎಷ್ಟೇ ಬಸ್ ಹಾಕಿದ್ರು ಕೂಡ ಕೂಡ ನಾನು ಬಸ್ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ನಮ್ಮ ಡಿಪೋದಲ್ಲಿ ಇಲ್ಲ ಅಂದ್ರೂ ಕೂಡ ಬೇರೆ ಕಡೆ ತರಿಸ್ಕೊಡಕ್ಕೂ ಅಂತ ಪ್ರಯತ್ನವನ್ನು ಮಾಡ್ಬೇಕಾದ್ರೆ ನಂಗೆ ಟೈಮ್ ಬೇಕಾಗುತ್ತೆ. ಸೊ ಅದರಿಂದ 27ನೇ ತಾರೀಕು ಒಳಗಡೆ ಯಾರ್ಯಾರು ಬುಕ್ಕಿಂಗ್ ಮಾಡ್ತೀರಿ ಅವ್ರಿಗೆಲ್ಲ ಒಂದು ದಿವಸ ಪ್ರವಾಸಕ್ಕೆ ನೀವಾಗಲೇ ನಾವು ಸಿದ್ಧವಾಗಿದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ತಪ್ಪುವಂಥ ಜನ ಎಲ್ಲ ತಪ್ಪೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಹಾಕಿರ್ತಕ್ಕಂಥ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ, ಕೆಟ್ಟದಾಗಿ ಬಳಸ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಮನವಿ ಮಾಡ್ಕೊತೀನಿ. ವಿಶೇಷವಾಗಿ ಚಳಿಗಾಲದ ಪ್ರವೇಶದಲ್ಲಿ ವಿಶೇಷವಾಗಿ ಮುಳಬಾಗಿಲಿನ ಬಗ್ಗೆ, ತಾಲೂಕಿನ ಬಗ್ಗೆ ಏನೇನು ವಿಚಾರದ ಬಗ್ಗೆ ಚರ್ಚೆ ಆಯಿತು? ಆಶ್ವಾಸನೆಲ್ಲ ಆರ್ಡರ್ ಪಾಸ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಫಸ್ಟ್ ನಾನು ಕೇಳಿರ್ತಕ್ಕಂಥ ಭವಿಷ್ಯ ಪ್ರಶ್ನೆಗಳು ಕೆಲವು ಅಧಿಕಾರಿಗಳು ಉತ್ತರ ಕೊಡಕ್ ಆಗ್ಲಿಲ್ಲ ಅಂತ ಪ್ರಶ್ನೆಗಳನ್ನ ನಾನು ಎತ್ತಿದ್ದೆ. ಈಗಾಗಲೇ ತಮ್ಮ ಗೊತ್ತಿದ್ದಂಗೆ ಎಲ್ಲ ಇದರಲ್ಲೂ ಲೈವ್ ಬಂತು. ನನಗೆ ಬೇಕಾಗಿದ್ದು ಡಿಪೋ ಬಸ್ಸು ಏನು ಬಸ್ ಸ್ಟ್ಯಾಂಡ್, ಹೈಟೆಕ್ ಬಸ್ ನಿಲ್ದಾಣ ಏಪ್ರಿಲ್ ಒಳಗೆ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗವನ್ನು ಕೊಡಲಿಕ್ಕೆ ನಾನು ಕೇಳಿದ್ದಾರೆ. ಅದನ್ನು ಈಗಾಗಲೇ ನಾನು ಜನವರಿ 2ನೇ ತಾರೀಕು 3ನೇ ತಾರೀಕು ನಮ್ಮ KSRTC ಮಿನಿಸ್ಟ್ರು ಮೀಟಿಂಗ್ ಕರೆದವ್ರೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೆ. ಇದಾದಲೇ ನಂಗ್ಲಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಪ್ರಪೋಸಲ್ನ ಕಳಿಸಿದ್ದೀನಿ. ಸೊ 100% ಅದು DC ಮಾಜರ್ ಮಾಡಿ ಅದನ್ನು ರಿಪೋರ್ಟು 15,000 ಒಳಪಟ್ಟಿರಬೇಕು ಜನಾಭಾವ. ಇಲ್ಲಾಂತಂದರೆ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಸೇರಿಸ್ಕೊಂಡು 15,000 ಜನ ಮಾಡಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಸೊ ಇದಾದಮೇಲೆ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಿದೆ. ನಮ್ಮ ಮೈನಾರಿಟಿ ಬಗ್ಗೆ ಇಷ್ಟು 1000 ಜನ ಇದ್ರೂ ಕೂಡ ಮೈನಾರಿಟಿ ಬಗ್ಗೆ ನಾನು ಇದು ಮಾಡಿದ್ದು, ಅನುದಾನ ಬಗ್ಗೆ ಮಾತಾಡಿದ್ದು, ಅನುದಾನ ಕೂಡ ಘೋಷಣೆ ಮಾಡಿದ್ದಾರೆ, ಮೈನಾರಿಟಿದು ಘೋಷಣೆ ಮಾಡಿದ್ದಾರೆ, ಡಿಪೋನು ಘೋಷಣೆ ಮಾಡಿದ್ದಾರೆ, ಮತ್ತು ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೂ ಇದು ಮಾಡಿದ್ದಾರೆ. ಅದಾದ ನಂತರ ಮೇಲೆ ರೆವಿನ್ಯೂ ಆಫೀಸ್ನ ಕಟ್ಟಲಿಕ್ಕೆ ಶಿವಬೋರೇಗೌಡ ಹೇಳಿದ್ದಾರೆ. ಫಸ್ಟ್ ಆದ್ಯತೆ ಹಿಂದೆ ತಗೊಂಡಿದ್ದೀನಿ. ಎಲ್ಲೆಲ್ಲಿ ಇಲ್ಲ ಆ ತಾಲೂಕಲ್ಲಿ ಕಟ್ಟು ಫಸ್ಟ್ ಲಿಸ್ಟಲ್ಲಿ ಹಿಂದೆ ತಗೊಂತ ಹೇಳಿದ್ದೀನಿ. ಅದಾದ್ಮೇಲೆ ಮುಳಬಾಗಿಲು ಟೌನ್ ಹಾಸ್ಪಿಟ್ಲ್ ಕೂಡ ಡೆಮಾಲಿಷ್ ಮಾಡಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಕೂಡ ನೆಕ್ಸ್ಟ್ ಇಯರ್ಗೆ ಪರ್ಮಿಷನ್ ಕೇಳಿದ್ದೀನಿ, ಅದು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಏನು ನೆಕ್ಸ್ಟ್ ಕ್ರೀಡಾಂಗಣ, ನಮ್ಮ ಹುಡುಗರು ಬೇಕಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಕೂಡ ನಾನು ಅನುಮೋದನೆ ಕೇಳಿದ್ದೀನಿ, ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಫೈನಾನ್ಸ್ ಅಪ್ರೂವಲ್ ತಕ್ಕಂಗೆ ನೆಕ್ಸ್ಟ್ ಏನು ಬಜೆಟಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊಂತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಒಂದು ವೇಳೆ ಏನೋ ನಾನು ಆಗಿರ್ತಕ್ಕಂಥ ಮಾತುಗಳು ಮತ್ತು ಕೇಳಿರ್ತಕ್ಕಂಥ ಸೇರಿಸ್ಕೊಂಡಿದ್ರೆ ಸೊ ನನ್ನ ಹೋರಾಟ ಮತ್ತೆ ಮೇಗೆ ಸೆಷನಲ್ಲಿ ದೊಡ್ಡದು ಆರ್ಭಾಟಕ್ಕೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದು ಕೊಡ್ತಾರೆ ನಂಬಿಕೆ ಕೂಡ ನನಗಿದೆ. ಒಬ್ಬ ಶಾಸಕನಾಗಿ ಏನು ನೀವು ಇಷ್ಟು 1000 ಜನ ನಂಬಿಕೆ ಇಟ್ಟು ನಾನು ಕಳಿಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂತೆ ಒಬ್ಬ ಶಾಸಕನಾಗಿ ನಾನು ಎಲ್ಲವನ್ನೂ ಮಾಹಿತಿ ತಗೊಂಡು ನಾನು ಸೆಷನ್ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ, ನಂಬಿಕೆ ನನಗಿದೆ. ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ, ಬಹುಶಃ ನನ್ನ ಹಕ್ಕು ನಾನು ಕೇಳಿದ್ದೀನಿ, ಖಂಡಿತವಾಗ್ಲೂ ಕೊಡ್ತಾನೆ ನಂಬಿಕೆ ನನಗಿದೆ ಅಂತ ಇಷ್ಟಪಡ್ತೀನಿ. ನಾನು ಸ್ಪೀಕರೇ ನೇರವಾಗಿ ನಮ್ಮ ಸದಸ್ಯರು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಕೂಡ ಸ್ಪೀಕರ್ ನಂಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಮಾಸ್ಟರ್ಗಳನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ಟು ನೀವು ಅವ್ರನ್ನ ಡಿಸ್ಮಿಸ್ ಮಾಡೋದು, ಅದು ಸಸ್ಪೆಂಡ್ ಮಾಡೋದು ಅದು ಸರಿ ಇಲ್ಲ ಅಂತ ಕಾಣಿಸ್ತು. ಈಗಾಗಲೇ ಜಡಿ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದೆ. ವಿತಿನ್ ವೀಕಲ್ಲಿ ಕೂಡ ಅವ್ರೇನು ಸಸ್ಪೆಂಡ್ ಆಗಿದ್ದಾರೆ ಅವ್ರು ರಿವೋಕ್ ಮಾಡಿ ಕೆಲಸ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಸೊ ಅವ್ರಿಗೆ ಅವ್ರ ಬದಲಾಗಿ ಬೇರೆಯವ್ರನ್ನ ನಾನು ಇನ್ಚಾರ್ಜ್ ಹಾಕಿದ್ದೀನಿ, ಅದನ್ನು ಕೂಡ ನಾನು ಮಾತಾಡಿದ್ದೀನಿ. ಇವತ್ತು ಪ್ರವಾಸೋದ್ಯಮ ಒಂದು ಏನು ಇವತ್ತು ನೆಗ್ಲಿಜೆನ್ಸಿಯಿಂದ ಮಕ್ಕಳು ಹಾಳಾಗ್ಲಿಕ್ಕೆ, ನಮ್ಮ ಮಕ್ಕಳು ಕಳ್ಕೊಳ್ಳೋಕ್ಕೆ ನೇರವನ್ನು ಹೇಳಿದ್ದೀನಿ. ವಿತ್ ಅವ್ರಿಗೆ ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ನಾನು
ಅವತ್ತೊಂದು ದಿವಸ ಮಕ್ಕಳು ನೀರಿಗಿಳಿದಾಗ ಅಲ್ಲಿ ಯಾರೂ ಲೈಫ್ ಗಾರ್ಡ್ ಇರಲಿಲ್ಲ, ಸೊ ಗಾರ್ಡ್ಸ್ ಇರಲಿಲ್ಲ. ಸೊ ಮೀನುಗಾರರು ತಂದು ಮೇಲೆ ಹಾಕಿರ್ತಕ್ಕಂಥದ್ದು. ಇಂಥ ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊಂತೇನೆ. ಇದು ಆ ಸಮುದ್ರ ಉತ್ತರ ಕನ್ನಡ ಸಮುದ್ರ ಬಂದು ಸೀಸಾ ಅಂತ, ಗರಗಸ ಅಂತ ನೋಡ್ಲಿಕ್ಕೆ ಸಮುದ್ರ ತರ ಕಾಣಿಸ್ತೇ, ಬಟ್ ಡೀಪ್ ಇದೆ. ಬಟ್ ಪ್ರವಾಸೋದ್ಯಮ ಯಾವ ಮಟ್ಟಕ್ಕೆ ಡಲ್ ಇದೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಲೋಕಲ್ ವೈಸ್ ಬದುಕಲಿಕ್ಕೆ, ಅಂಗಡಿಗಳು ಬದುಕಲಿಕ್ಕೆ ಅಲ್ಲಿರ್ತಕ್ಕಂಥ ಕುತಂತ್ರಿ ಮಾಡಿರ್ತಕ್ಕಂಥ ಇದು ಹೊಣೆ ಅಂತ ಗೊತ್ತಾಗಿದೆ. ಅದು ಪ್ರವಾಸೋದ್ಯಮ ನಾವು ಮುಂದಿನ ದಿವಸ ಎಚ್ಚೆತ್ಕೊಂತೀವಿ, ಈ ಘಟನೆ ಆಗದ ನಾವು ಕಾಪಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬೋರ್ಡ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗಾರ್ಡ್ಸು ಮತ್ತು ಬೋಟ್ ಇಡ್ತೀವಿ ಅಂತ ಕೂಡ ಕರೆದು ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಮಕ್ಳಿಗಾದಂಗೆ ಇನ್ಯಾವ ಮಕ್ಕಳು ಕರ್ನಾಟಕದಲ್ಲಿ ಆಗೋದು ಬೇಡ ಅಂತ ನಾನು ಸೆಷನ್ ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಸರ್ಕಾರ ಕ್ಷಮೆ ಕೇಳಿದೆ. ಸೊ ಮುಂದಿನ ದಿವಸ ಈಗಾಗಲೇ ನಿಲ್ಲಿಸಿದ್ದಾರೆ. ಅದನ್ನು ಮುಂದೆ ಎಚ್ಚೆತ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಕೊನೆಯ ದಿನ ಅಧಿವೇಶನದಲ್ಲಿ ನೋಡಿದಂಗೆ ಸಿಟಿ ರವಿ ಮತ್ತೆ ಇದ್ರ ಬಗ್ಗೆ ಒಂದು ಘಟನೆ ಅದ್ರ ಬಗ್ಗೆ ಅದು ಕೌನ್ಸಿಲಿಂಗ್ ಅಂತ ಆಗಿರ್ತಕ್ಕಂಥ ಲೋವರ್ಸ್ ಅಲ್ಲಿ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ. ನಾವು ವಿಧಾನಸಭೆ ಒಳಗಡೆ ಇದ್ವಿ, ಅದು ವಿಧಾನ ಪರಿಷತ್ತು. ನೀವು ಮಾಧ್ಯಮದಲ್ಲಿ ನೀವೆಷ್ಟು ಕೇಳ್ಪಟ್ರೆ ನಾನು ಅಷ್ಟೇ ಕೇಳ್ಪಟ್ಟೆ. ಅದು ಕೋರ್ಟಲ್ಲಿ ಇರೋದ್ರಿಂದ ಆ ಕೋರ್ಟ್ ಉತ್ತರ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಅಲ್ಲ 100% ಈಗ ನೋಡಿ ಜನಾಭಾವ ಜಾಸ್ತಿ ಆಗಿದೆ. ಸೊ ನಮ್ದು ಏನಾಗಿದೆ, ಈಗಾಗಲೇ 6 ಮೆಂಬರ್ ಇದ್ದಾರೆ, ಅಲ್ಲಿ ಜನಾಭಾವ ಜಾಸ್ತಿ ಆಗಿದೆ. ಸಾಕಷ್ಟು ವಾರ್ಡ್ಸ್ ಇದ್ದಾವೆ, ಎಲ್ಲ ಸಕಲ ಸೌಲಭ್ಯ ಇರ್ತಕ್ಕಂಥ ಜನಾಭಾವದ ಇರ್ತಕ್ಕಂಥ ನಂಗ್ಲಿ. ಆ ನಂಗ್ಲಿದಲ್ಲಿ 100 ಬೆಡ್ ಹಾಸ್ಪಿಟ್ಲ್ ಕೂಡ ಹಾಕೊಂಡ್ಬಂದಿದ್ವಿ ಮೊನ್ನೆ, ಅದು ಶಂಕುಸ್ಥಾಪನೆ ಕೂಡ ಮಾಡಿಕೊಟ್ಟಿದ್ವಿ. ಖಂಡಿತವಾಗ್ಲೂ ಮುಳಬಾಗಿಲು ತಾಲೂಕಲ್ಲಿ ನಂಗ್ಲಿ ಅನ್ನೋ ಪ್ಲೇಸಲ್ಲಿ ಅದು ನೀಡಿದೆ, ಖಂಡಿತವಾಗ್ಲೂ ನೀಡಿದೆ. ಇಲ್ಲಿ ರಾಜಕಾರಣ ಮಾಡೋದು ಬೇಡ, ನಾವು ಖಂಡಿತವಾಗ್ಲೂ ನೀಡಿದೆ. ಪಟ್ಟಣ ಪಂಚಾಯತಿ ಆಗಲಿ ಅಂತ ನಾನು ಪ್ರಪೋಸಲ್ ಇಟ್ಟಿದ್ದೀನಿ ಕೂಡ, ಗೌರ್ಮೆಂಟ್ ಒಪ್ಕೊಂಡಿದ್ದಾರೆ. ಎಸ್ ಹೌದು, ಇದಕ್ಕೆ ಆದ್ಯತೆ ಬರ್ತದೆ, ನಾವೆಲ್ಲ ಸರ್ವೆ ಮಾಡಿ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಂಗ್ಲಿ ಪಟ್ಟಣ ಪಂಚಾಯತ್ ಆಗಲಿ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಸರ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡಿ ಸರ್, ನನಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ, MLA ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲ ಸೂರ್ಯ ನಡೆಯಲಿ ಅಂತ ಅಂದ್ಬಿಟ್ಟು ಒಂದು ಬಿಲ್ಡಿಂಗ್ ಕೇಳಿದ್ದೀನಿ ಸರ್, 45 ಕೋಟಿದು. ಆಲ್ ಡಿಪಾರ್ಟ್ಮೆಂಟ್ ಒಂದೇ ಬಿಲ್ಡಿಂಗ್ ಅಲ್ಲಿ ಬರೋ ಥರ ಒಂದು ಕೇಳಿದ್ದೀನಿ ಸರ್. ಆಲ್ ಡಿಪಾರ್ಟ್ಮೆಂಟ್ ಒಂದೇ ಬಿಲ್ಡಿಂಗ್ ಅಲ್ಲಿ ಬರೋ ಥರ ಕೇಳಿದ್ದೀನಿ ಸರ್. ಸೊ ಮುಂದಿನ ದಿವಸದಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ನಾನು ನಂಜನಗೂಡಲ್ಲಿ ಮತ್ತೆ ಇದರಲ್ಲಿ ಮದ್ದೂರಲ್ಲಿ ನೋಡಿದ್ದೀನಿ ಸರ್, ಒಂದೇ ಬಿಲ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಬರ್ತಾರೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇಲ್ಲ, BO ಆಫೀಸ್ ಇಲ್ಲ, ಓಕೆ, CDPO ಆಫೀಸ್ ಇಲ್ಲ, ಓಕೆ. ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದೆಲ್ಲ ಹೋಗಿ ಅವ್ರು ಇದ್ರಲ್ಲಿ ಮಲ್ಕತ್ತವ್ರೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗೆ ಕೂತ್ಕೊಳ್ಳೋ ಶೌಚಾಲಯ ಇಲ್ಲ. ಸೊ ಇದನ್ನೆಲ್ಲ ಮನಗಟ್ಟು ಮಾಡಿ ವಿತ್ ಫೋಟೋ ಸಮೇತ ನಾನು ಗೌರ್ಮೆಂಟ್ ಕೊಟ್ಟಾಗ ಆದೇಶ ಅಡಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬಜೆಟ್ ಅಲ್ಲಿ ಖಂಡಿತ ನೀವು ಹಾಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಖಂಡಿತವಾಗ್ಲೂ ಅದಾಗುತ್ತೆ. ಬಹುಶಃ ನರಸಿಂಹ ತೀರ್ಥ ಪಕ್ಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳಿ. ಯಾಕಂದ್ರೆ ಒಳ್ಳೆ ಹಾಸ್ಪಿಟ್ಲು, ಒಳ್ಳೆ ಬಸ್ ಸ್ಟಾಂಡು, ಒಳ್ಳೆ ರೆವಿನ್ಯೂ ಆಫೀಸ್ ಬಂದಾಗ ನಮ್ಮ ಟೌನ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಕನಸದು. ಆಕ್ಚುಲಿ ಕನಸು ಅದು ಆಗ್ತದೆ. ನನಗೆ 11ರಲ್ಲಿ 9 ಸಿಕ್ಕಿದೆ ಸರ್. 11ರಲ್ಲಿ 9ಕ್ಕೆ ನೇರ ಉತ್ತರ ಸಿಕ್ಕಿದೆ. ಆ ನೇರ ಉತ್ತರದಲ್ಲಿ ಫೈನಾನ್ಸ್ ಅನುಗುಣವಾಗಿ ನೀವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗಾಗಲೇ ನನಗೆ ಮೈನಾರಿಟಿ ವಿಚಾರಕ್ಕೆ ಬಂದಾಗ ನಾನು ಮಾತಾಡಿದ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಮಾತಾಡಿದೆ ಸರ್. ಆಫ್ ದಿ ರೆಕಾರ್ಡ್ ಇನ್ನೂ ಜೋರ ಮಾತಾಡಿದೆ. ನಾನು ಮತ್ತೆ ಜಮೀರ್ ಮತ್ತು ಆಫೀಸಲ್ಲಿ ದೊಡ್ಡ ಮಟ್ಟಕ್ಕೆ ಕೂತ್ಕೊಂಡ್ವಿ. ಸೊ ಆಗ ನೀವು ಹೇಳಿದ ತಪ್ಪು ನಾನಂತ ಒಂದು ವಾದ ಮಾಡಿದೆ. 23,000 ಜನ ಅಂತ ಹೇಳ್ತಿರಲ್ಲ ಮುಳಬಾಗಿಲು ತಾಲೂಕಲ್ಲಿ ಮೈನಾರಿಟಿ, ನೀವು ಮೈನಾರಿಟಿ ಬಗ್ಗೆ ಗೊತ್ತಿದೆಯಾ ಅಂತ ಕೇಳಿದೆ. ಇಲ್ಲ, ನಾನು ಬೈ ತಪ್ಪು ಮಾತಾಡಿದೆ ಅಂತ ಹೇಳಿದ್ರು. ಸೊ ಅದರಿಂದ ಈಗ ಉರ್ಸ್ ಆಗ್ಬಿಡ್ಲಿ ಸರ್. ಉರ್ಸ್ ಆಗಿದ್ದು ನೆಕ್ಸ್ಟ್ ಇದು ಮಾಡಿಕೊಟ್ರೆ ಉರ್ಸಕ್ಕೆ ಏನೇನು ಆಗಬೇಕು ಅಂತ ಎಲ್ಲ ಬರ್ಕೊಟ್ಟಿದ್ದೀನಿ ಸರ್, ಸುಮಾರು 15 ಕೋಟಿಯಲ್ಲಿ. ಸೊ ಬಹುಶಃ 15ರಿಂದ 22 ಕೋಟಿ ಒಳಗಡೆ ಉರ್ಸಕ್ಕೆ ಉರ್ಸ್ ಮಂಡಳಿ ಮಾಡಿ ಉರ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಹೊತ್ಕೊಂಡಿದ್ದೀನಿ ಸರ್. ನಾನು ನನ್ನ ಕನಸು ಸರ್ ಅದು. ಸಾಕಷ್ಟು ದೇಶಗಳಿಂದ ರಾಜ್ಯಗಳಿಂದ ನಮ್ಮ ಉರ್ಸಿಗೆ ಬರ್ತಾರೆ ಸರ್. ಅನಾನುಕೂಲ ಆಗ್ದಂಗೆ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನ ಒಬ್ಬ ಶಾಸಕನ ಒಪ್ಕೊಂಡಿದ್ದೀನಿ ಸರ್. ಖಂಡಿತ ನೆಕ್ಸ್ಟ್ ಒಳಗಡೆ ಮಾಡ್ಕೊಡ್ತೀನಿ. ಎಲ್ಲೋ ಒಂದು ಕಡೆ ಮೈನಾರಿಟಿ ಅಂತ ನಿಮ್ಮ ಚುನಾವಣೆಯಲ್ಲಿ ಹಿಂದೇಟ್ ಆಗಿದೆ. ನಾನು ಚುನಾವಣೆ ಬಗ್ಗೆ ಅಂತ ನಾನು ಮಾತಾಡ್ತಾ ಇಲ್ಲ. 97,000 ಜನ ವೋಟ್ ಹಾಕಿದ್ದಾರೆ, ಇವ್ರು ಮಾತ್ರ ನನ್ನ ಶಾಸಕನು. 2,20,000 ಜನ ಇದ್ದಾರೆ, ಇವ್ರು ನನ್ನ ಶಾಸಕನಲ್ವಾ? 224 ಜನಕ್ಕೂ ನನ್ನ ಶಾಸಕನೇ. ನನಗೆ ವೋಟ್ ಹಾಕ್ಲಿ ವೋಟ್ ಹಾಕದೇ ಇರ್ಲಿ, ಎಲ್ರಿಗೂ ನನ್ನ ಶಾಸಕನೇ. ಮುಳಬಾಗಿಲು ತಾಲೂಕಿನ JDS ಶಾಸಕ ಅಂತಾರೆ ಹೊರತು ವೋಟ್ ಹಾಕ್ದವ್ರಿಗೆ ಮಾತ್ರ ಶಾಸಕ ಅಂತ ಕರೆಯಲ್ವಲ್ಲ. ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಶಾಸಕ ಹೊರತು ವೋಟ್ ಹಾಕ್ದವ್ರಿಗೆ ಮಾತ್ರ ನನ್ನ ಶಾಸಕನಲ್ಲ. ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಸರ್, ಎಲ್ರಿಗೂ ನನ್ನ ಶಾಸಕ. ಓಕೆ, ಇವತ್ತು 97,000 ಜನ ವೋಟ್ ಹಾಕಿದ್ದಾರೆ, ನಿಯರ್ ಬೈ 1 ಲಕ್ಷ ಜನ ವೋಟ್ ಹಾಕಿದ್ದಾರೆ. 1 ಲಕ್ಷ ಜನ ವೋಟ್ ಹಾಕ್ಬೇಕಾದ್ರೆ ಅಭಿವೃದ್ಧಿ ಮಾಡಿದ್ರೆ ವೋಟ್ ಹಾಕ್ತಾರೆ, ಇಲ್ಲಾಂದ್ರೆ ವೋಟ್ ಹಾಕಲ್ಲ.
ಎಲ್ಲ ಸೇರಿ ಮಾಡಿದ್ದು ಒಳ್ಳೆ ಕೆಲಸ ನಮ್ಮ ಅಭಿವೃದ್ಧಿಗೆ ಅಂತ ಈಗಾಗಲೇ ಈಗ ನನ್ನ ನನ್ನ ಅನುದಾನ ಅಡಿಯಲ್ಲಿ 3 ಕೋಟಿ ರೂಪಾಯಿ ಮೈನಾರಿಟಿ ಅವ್ರು ತಂದಿದ್ದೀನಿ ಸರ್. ಈಗಾಗಲೇ 4.25 ಕೋಟಿ ರೂಪಾಯಿ ಇದರಲ್ಲಿ ತಂದಿದ್ದೀನಿ ಸರ್. ನಾನು ಹಾಸ್ಟೆಲ್ ಕಟ್ಟಕ್ಕೆ ತಂದಿದ್ದೀನಿ, ಎಲ್ಲಿ ಬಾಲಸಂದ್ರದಲ್ಲಿ 4.25 ಕೋಟಿ ರೂಪಾಯಿ ಆಲ್ರೆಡಿ ಶಂಕುಸ್ಥಾಪನೆ ಮಾಡಿಕೊಟ್ಟಿದ್ದೀನಿ ಸರ್. ಬುಧವಾರ ಅಥವಾ ಗುರುವಾರ ಬಂದು 3 ಕೋಟಿ ರೂಪಾಯಿ ಆಲ್ರೆಡಿ ಟೌನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ 3 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಮತ್ತು ನನ್ನ ಅನುದಾನ ಅಡಿಯಲ್ಲಿ 3 ಕೋಟಿ ರೂಪಾಯಿ ಬಂದಿದೆ ಮೈನಾರಿಟಿ ಅವರಿಗೆ. ಅದನ್ನು ಹ್ಯಾಂಡ್ ಮಾಡಿ ಇವತ್ತು ನೂಕಲ್ ಬಂಡ ಏರಿಯಾ ಕಡೆ ಏನೇನು ಸಮಸ್ಯೆಗಳಿದೆ ಸರ್, ಆ ಸಮಸ್ಯೆಗಳೆಲ್ಲ ಬಗೆಹರಿಸೋದು ನನ್ನ ಧರ್ಮ ಅನ್ಕೊಂತೀನಿ ಸರ್. ಯಾರಾದರೂ ರೋಡ್ ಅಂತ ಬಂದಾಗ ರೋಡ್ ಕಿತ್ತೋಗಿದ್ರೆ ಯಾರನ್ನೂ ಬೈಯಲ್ಲ, ಯಾವನು ಶಾಸಕನನ್ನು ಬೈತಾರೆ. ಸೊ ಅದರಿಂದ ಓಟ್ ಹಾಕ್ದವರು ಓಟ್ ಹಾಕ್ದಿದ್ದಂತಲ್ಲ, ಎಲ್ಲ ನನ್ನ ತಂದೆ ತಾಯಿಂದರು, ಎಲ್ಲ ನನ್ನ ಅಕ್ಕ ತಂಗಿರು, ಇಡೀ ನನ್ನ ಮುಳುಬಾಗಲ ಕುಟುಂಬ ನನ್ನ ಕುಟುಂಬ ಅಂತ ನಾನು ಬಯಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಕೇಂದ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಏನು ಅವಹೇಳನಕಾರಿ ಮಾತಾಡಿದ್ದಾರೆ, ಎಲ್ಲರೂ ಕೂಡ ಅಲ್ಲಲ್ಲ ಹೋರಾಟಗಿಸ್ಕೊಂಡು ಅದ್ರ ಬಗ್ಗೆ ಎಂತ ಮಾಡ್ತಾರೆ? ಮೀಸಲಾತಿ ಕ್ಷೇತ್ರದ ಶಾಸಕನಾಗಿ, ಒಬ್ಬ ಹಿಂದುಳಿದ ವರ್ಗದ ಶಾಸಕನಾಗಿ, ಇವತ್ತು ಗಡಿಭಾಗವಾಗಿರ್ತಕ್ಕಂಥ ನಮ್ಮ ಬಯಲುಸೀಮೆ ಶಾಸಕನಾಗಿ ಅಮಿತ್ ಶಾ ಮಾತಾಡ್ತಕ್ಕಂಥ ತಪ್ಪು ಅಂತ ವಾದ ಮಾಡ್ತೀನಿ ಸರ್. ಯಾಕೆಂತಂದರೆ ಇವತ್ತು ಭವಿಷ್ಯ ಸಂವಿಧಾನ ಇಲ್ಲ ಅಂತಂದರೆ ನಮ್ಮ ರಾಷ್ಟ್ರನೇ ಇರ್ತಾ ಇಲ್ಲ. ಇವತ್ತು ಸಂವಿಧಾನ ಅಡಿಯಲ್ಲಿ ಸಂವಿಧಾನದ ಬದ್ಧವಾಗಿ ಇವತ್ತು ನಾವು ಶಾಸಕನಾಗಿದ್ದೀವಿ ಸರ್. ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಡೀತಾ ಇರ್ತಕ್ಕಂಥದ್ದು ಇವತ್ತು ಸಿಸ್ಟಮ್ ನಡೀತಾ ಇರೋದು ಸಂವಿಧಾನದಲ್ಲಿ. ಅಂಥ ವ್ಯಕ್ತಿ ಹೆಸರೇಳು ಬರಲು ಭಗವಂತನ ಹೆಸರೇಳಿ ಮುಕ್ತಿ ಸಿಗುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ಗೆ ಅವಮಾನ ಮಾಡ್ದಂಗಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಹೇಳಿಕೆ ಅಮಿತ್ ಶಾ ಯಾವ ಇದರಲ್ಲಿ ಕೊಟ್ಟರು, ಯಾವ ವ್ಯಕ್ತಿತ್ವದಲ್ಲಿ ಕೊಟ್ಟರು ಅಂತ ಅರ್ಥ ಆಗ್ತಲ್ಲ ಸರ್. ಖಂಡಿತವಾಗ್ಲೂ ಅದು ಮುಂದಿನ ದಿವಸದಲ್ಲಿ ಕೂಡ ಅವರು ಎಚ್ಚೆತ್ಕೊಂಡಿದ್ದಾರೆ. ಈಗಾಗಲೇ ಮೀಟಿಂಗ್ ನಡೆದಿದೆ, ಎಚ್ಚೆತ್ಕೊಂಡಿದ್ದಾರೆ. ಅದಕ್ಕೆ ರೀ ಉತ್ತರ ಕೊಡ್ತಾರೆ ಅಂತ ನಾನು ಕಾದು ನೋಡ್ತೀನಿ. ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ನಗರಸಭೆಗೆ ಸಂಬಂಧಪಟ್ಟಿದಂತೆ ಬುಸಾಲ್ಪುರದಲ್ಲಿ ರಾಜಕಾರಣ ಅಲ್ಲಿ ಭಯಂಕರ 3-4 ವಾರ್ಡ್ನ ನೀರು ಅಲ್ಲಿ ಸ್ಟಾಕ್ ಆಗಿದೆ. ತುಂಬಾ ಸ್ವಚ್ಛತೆ ಇರಬೇಕು, ತುಂಬಾ ವ್ಯವಸ್ಥೆ ಇಲ್ಲ. ಅದರಿಂದ ರೋಗ ರುಜಿನಗಳು ಹರಡುವ ಸಂಭವ ಜಾಸ್ತಿ ಇದೆ. ಅದ್ರ ಜೊತೆಗೆ ಕೋಳಿ ತ್ಯಾಜ್ಯಗಳು, ಕವಲಗಳು, ಅದು ಇದು ಅದೆಲ್ಲ ಸುತ್ತಕೊಂಡು ಗಬ್ಬು ನಾಡುತ್ತಿದೆ. ನಗರಸಭೆ ಪೌರಾಯುಕ್ತರಿಗೆ ಫೋನ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಈಗ ನನ್ನ ಗಮನ ಕೂಡ ಫೇಸ್ಬುಕ್ಕಲ್ಲಿ ಬಂದಿದೆ, ಕೆಲವು ಮಾಧ್ಯಮದವರು ಫೋನ್ ಮಾಡಿ ಕೂಡ ಹೇಳಿದ್ದಾರೆ. ಈಗಾಗಲೇ ಬುಧವಾರ ಗುರುವಾರ ನಾನು ಟೌನ್ಗೆ ಎಂಟ್ರಿ ಆಗ್ತಿದ್ದೀನಿ ಸರ್. ನಾನು ಸಿಟಿ ಕಮಿಷನರ್ ಕರ್ಕೊಂಡು, ಅಂದರೆ ಆಯುಕ್ತರು ಕರ್ಕೊಂಡು, ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಇಡೀ ಸಿಟಿ ರೌಂಡ್ ಆಗ್ತಿದ್ದೀನಿ. ಎಲ್ಲೆಲ್ಲೂ ರಾಜಕಾಲ ಒತ್ತು ಆಗಿದೆ, ಖಂಡಿತವಾಗಿ ನೋಟಿಸ್ ಕೊಟ್ಟು ಬಿಡುಗಡೆ ಮಾಡಲಿಕ್ಕೆ ನೋಡ್ತಿದ್ದೀನಿ. ಈಗಾಗಲೇ ನಮಗೆ ಸಂಗಮ್ ಥಿಯೇಟ್ರು ರೋಡು ಡಬಲ್ ರೋಡ್ ಮಾಡಲಿಕ್ಕೆ ನಾನು ಅಲ್ಲಿ ನೋಟಿಸ್ ಜಾರಿಗೆ ಆಗಿದೆ ಸರ್. PWD ಜಾಗ ಕೂಡ ಒತ್ತುವರಿಗೆ ನಾವು ಇಳಿತಾ ಇದ್ದೀವಿ ಸರ್. ಅಲ್ಲಿ ಡಬಲ್ ರೋಡ್ ಮಾಡಿ ಕೋರ್ಟಿಂದ ಅಪ್ ಟು ಇದ್ರ ತನಕ, ಎಲ್ಲಿ ಬಾಲಾಜಿ ಬಂದ ತನಕ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್. ಅದು ಉದ್ಘಾಟನೆಗೆ, ಶಂಕುಸ್ಥಾಪನೆಗೆ ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀನಿ ಸರ್. ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಸಿಟಿ ರೌಂಡ್ ಹಾಕಿ ಇನ್ಮುಂದೆ 2-3 ತಿಂಗಳಲ್ಲಿ ಸಿಟಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ, ಸುವ್ಯವಸ್ಥೆ ಮಾಡಲಿಕ್ಕೆ ಸಕಲ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ಸರ್. ಸರ್, ಈಗ ನಮ್ಮ ಶಾವೇಗೌಡರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ಅರಣ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಅದು ತಮ್ಮ ಗಮನಕ್ಕೆ ಬಂದಿದೆ? ಆಗಾಗಲೇ ಗಮನಕ್ಕೆ ಬಂದು ಅರಣ್ಯ ಅಧಿಕಾರಿಗಳು ಕೂಡ ಲೆಟರ್ ಹಾಕಿ, BFOಗೆ ಲೆಟರ್ ಹಾಕಿ, ಇವತ್ತು ನಮ್ಮ ತಾಲೂಕು ಅರಣ್ಯ ಅಧಿಕಾರಿಗಳಿಗೂ ಲೆಟರ್ ಹಾಕಿ ನಾನು ಹಾಕಿದ್ದೀನಿ ಸರ್. ಇನ್ನು ಖಂಡಿತವಾಗ್ಲೂ ಬಡವರ ತಂಟೆಗೆ ನೀವು ಹೋಗಂಗಿಲ್ಲ. ಇನ್ಮೇಲೆ ಏನೇನು ಒತ್ತುವರಿ ಆಗಿದೆ ನಾನು ಪ್ರೆಸ್ ಮೀಟ್ ಮಾಡಿ ಬುಧವಾರ ಗುರುವಾರ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರ್. ನಾನು ಹೇಳ್ತೀನಿ, ಇನ್ಯಾರೋ ಬಡವರು ಒತ್ತುವರಿನ ನೀವು ಒತ್ತುವರಿ ಮಾಡಂಗಿಲ್ಲ. ಈ ಕೋಲಾರ ಜಿಲ್ಲೆಯಲ್ಲಿ ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಆಗಿದೆ ಸರ್. ಇವತ್ತು ಏನು ನಡೀತಿದೆ ನಮ್ಮ ಜಿಲ್ಲೆಯಲ್ಲಿ ಕರ್ಮಕಾಂಡ, ಈ ಕರ್ಮಕಾಂಡ ಆಚೆ ಆಗೋ ತನಕ, ಬಯಲಾಗೋ ತನಕ ಯಾರ ಬಡವ ತಂಟೆಗೂ ಅರಣ್ಯ ಅಧಿಕಾರಿಗಳು ಹೋಗಂಗಿಲ್ಲ ಸರ್. ಹೋದ್ರೆ ನಾನು ಜನಕ್ಕೆ ಕೇಳ್ಕೊಡ್ತೀನಿ, ನೀವು ಅವ್ರಿಗೆ ಚೀಮಾರಿ ಹಾಕಿ. ಇವತ್ತು ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ನಡೀತಾ ಇದೆ. ಚೀಮಾರಿ ಹಾಕಿ. ನಾನಿನ್ನೂ ತಾಲೂಕು ಆಫೀಸ್ಗೆ ಮುತ್ತಿಗೆ ಬಂದಿಲ್ಲ. ಮುತ್ತಿಗೆ ಆದರೆ ಅದು ದೊಡ್ಡ ಮಟ್ಟಿಗೆ ಸಿನಿಮಾ ಇರ್ತದೆ. ಅಲ್ಲಿ ತನಕ ಬಿಡಬೇಡಿ ಅಂತ ಅರಣ್ಯ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕೇಳಿದ್ದೀನಿ, ಲೆಟರ್ ಕೇಳಿದ್ದೀನಿ. ಭ್ರಷ್ಟಾಚಾರ ಆಗಿದೆಯಲ್ಲ, ನನ್ನ ಲೆಟರ್ಗೆ ಉತ್ತರ ಬಂದಾಗ ಗೊತ್ತಾಗೋದು. ನಾನು ಆಗಾಗಲೇ ಮೌಖಿಕವಾಗಿ ನಾನು ಲೆಟರ್ ಹಾಕಿ ಕೇಳಿದ್ದೀನಿ ಸರ್. ನಮ್ಮಲ್ಲಿ ಡೌಟ್ ಬರ್ತಿದೆ, ಇದಕ್ಕೆ ಒಂದು ನನಗೆ ಉತ್ತರ ಕೊಡಿ ಅಂತ. ಆ ಉತ್ತರಕ್ಕೋಸ್ಕರ ಕಾಯ್ತೀನಿ. ಅದು ಎಲ್ಲೋ ಒಂದು ಕಡೆ ನಾವು ಏನು ಅಧಿವೇಶನದಲ್ಲಿ ಮಾತಾಡಿದ್ವಿ, ಜಂಟಿ ಸರ್ವೆ ಮಾಡಿ ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಜಂಟಿ ಸರ್ವೆ ಮಾಡಿ ನಿಮ್ಮ ಬಂದು ನೀವು ತಗೊಳ್ಳಿ ಅಂತ ನಾವು ಉತ್ತರ ಕೊಟ್ಟಿರೋದು. ಬಹುಶಃ ನೆನ್ನೆ ಆ ಫಾರೆಸ್ಟ್ ಇಲಾಖೆ ಹೋಗಿದ್ದಾರೆ, ಕಂದಾಯ ಇಲಾಖೆ ಹೋಗಿಲ್ಲ. ಇಲ್ಲಿ ಗೊತ್ತಾಗ್ತದೆ ಸರ್ಕಾರದಲ್ಲೇ 2 ಡ್ರಾಮಾ ನಡೀತಾ ಇದೆ ಅಂತ.
ನೋಡ್ಬೇಕು. ಇದು ಜನಸಾಮಾನ್ಯರಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ ಸಿನಿಮಾ ಸುಬಿಸ್ತಾ ಮಾಮ ಅಂತ. ಹೋಗ್ಲಿ. ಈಗ ನೋಡಿ ಕೇಂದ್ರ ಸರ್ಕಾರ ನೋಡಿ ಒಂದು ನಿಮಿಷ, ಕೇಂದ್ರ ಸರ್ಕಾರದ ಆದೇಶವನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾರು ಮೀರುವಂತಿಲ್ಲ. ಯಾರೇ ದೊಡ್ಡವರಾಗಿದ್ರು ಕೂಡ ನಾವೆಲ್ಲ ಕಾನೂನು ರೀತಿಯಲ್ಲಿ ಚಿಕ್ಕೋರೆ. ಕಾನೂನಿನಲ್ಲಿ ಏನ್ ಬರುತ್ತೋ ಅದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಕಾನೂನು ರೀತಿಯಲ್ಲಿ ಏನಾಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಸರ್ ಈಗ ಈಗಾಗಲೇ ಗ್ರೇಟ್ 2 ತಹಸೀಲ್ದಾರ್ ಅವರು ಅಮಾನತ್ ಆಗಿದ್ದಾರೆ, ಅದ್ರ ಬಗ್ಗೆ ನನ್ನ ಮಾಧ್ಯಮದಲ್ಲಿ ಕೇಳ್ಪಟ್ಟೆ ಸರ್. ಗ್ರೇಟ್ 2 ತಹಸೀಲ್ದಾರ್ ಅಮಾನತ್ ಆಗಿದ್ದಾರೆ ಅಂತ ಆದೇಶ ಆಗಿದೆ. ಆದೇಶ ಆಗಿ ಲೀನ್ ಕೂಡ ತೋರಿಸ್ಬಿಟ್ಟೆ ಅಂತ ಗೊತ್ತಾಯ್ತು ಸರ್. ಇದ್ರ ಬಗ್ಗೆ ನನಗೆ ಬೆಳಗ್ಗೆ ತಾನೇ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕಾಲ್ ಬಂದಿತ್ತು. ಸೊ ನಾನು ಇಮಿಡಿಯೇಟ್ ಬಂದು 4 ಗಂಟೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾವ ಉದ್ದೇಶಕ್ಕಾಗಿದ್ದಾರೆ ಅನ್ನೋದನ್ನ ಅದು ಅವರ ಅವಧಿಯಲ್ಲಿ ಅವ್ರೇನು ವಿಸ್ತರಣೆ ಅವಧಿಯಲ್ಲಿ ಮಿತಿಮೀರಿ ಕೆಲಸ ಮಾಡಿದ್ದಾರೆ. ಗ್ರೇಡ್ 1 ಗೊತ್ತಿಲ್ಲದೇನೆ ಕೆಲಸ ಆದೇಶವನ್ನು ಹೊರಡಿಸಿದ್ದಾರೆ. ಬಹುಶಃ ನಾನು ಕೂಡ ಇವತ್ತು ಉತ್ತರ ಕೈಗೆ ಬರೋ ತನಕ ನಾನೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಉತ್ತರ ಕೈಗೆ ಬರಲಿ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಲೀನ್ ತೋರಿಸ್ಬಿಟ್ಟಿದ್ದಾರೆ. ಲೀನ್ ತೋರಿಸಿದೇನಕ್ಕೆ ಅಂದ್ರೆ ಒಬ್ಬ ಸಸ್ಪೆಂಡ್ ಆರ್ಡರ್ಗೆ ಲೀನ್ ಹೆಂಗೆ ತೋರಿಸ್ತಾರೆ ಅಂತಂದ್ರೆ ಅರ್ಧ ಸಂಬಳ ತಗೊಳ್ಳಕ್ಕೆ, ಅದು ಅರ್ಧ ಸಂಬಳ ತಗೋಬೇಕಾದ್ರೆ ಲೀನ್ ಒಂದು ಇರಬೇಕು. ಸೊ ಅದಕ್ಕೋಸ್ಕರ ಲೀನ್ ತೋರಿಸಿದ್ದಾರೆ ಸರ್. ಸೊ ಮುಂದಿನ ಒಂದು ಆದೇಶ ಏನಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಕಾದು ನೋಡ್ತಾ ಇದ್ದೀವಿ, ನನ್ಗೆ ಗೊತ್ತಿಲ್ಲ.